ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುತ್ತಿರೋರಿಗೆ ಒಂದು ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿರೋರಲ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತಿನ ಟಾಪಿಕ್ ಒಂಥರ ವಿಶೇಷ. ಟ್ಯಾಟೂ ಪ್ರಿಯರಿಗೂ, ಟ್ಯಾಟೂ ನೋಡಿ ಖುಷಿ ಪಡೋರಿಗೂ, ಟ್ಯಾಟೂನ ಹಾಕಿಸ್ಕೊಂಡವರಿಗೂ ಎಲ್ಲರಿಗೂ ಟ್ಯಾಟೂ ಮತ್ತು ರಾಹುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ವಿಶೇಷ ವಿಡಿಯೋ ಇದು. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವು ದೇಹದ ಮೇಲೆ ಹಾಕುವ ಟ್ಯಾಟೂ ಕೇವಲ ಒಂದು ಫ್ಯಾಷನ್ ಗುರುತ ಅಥವಾ ಅದು ನಮ್ಮ ಆತ್ಮದ ಕಥೆಯ ಒಂದು ಭಾಗವೇ ಏನು ಅಂತ ನೋಡಿದರೆ, ಟ್ಯಾಟೂ ಎಂಬುದು ಕೇವಲ ಚರ್ಮದ ಮೇಲೆ ಕೆತ್ತಿಸಿಕೊಳ್ಳುವ ಬಣ್ಣದ ರೇಖೆಗಳಲ್ಲ. ಅದು ಮನಸ್ಸಿನ ಒಳಗಿನ ಭಾವನೆಯನ್ನು ಶಾಶ್ವತವಾಗಿ ದೇಹದ ಮೇಲೆ ಗುರುತಾಗಿಸಿ ಬಿಡುವುದು. ಇನ್ನು ಈ ಟ್ಯಾಟೂಗೂ ರಾಹುಗೂ ಬಹಳ ಗಹನವಾದ ಕನೆಕ್ಷನ್ ಇದೆ. ಜ್ಯೋತಿಷದಲ್ಲಿ ರಾಹು ಅಂದರೆ ಮಾಯೆ, ಮೋಹ, ಪ್ರಯೋಗ ಮತ್ತು ಭೌತಿಕ ಪ್ರಪಂಚದ ಆಸೆ. ರಾಹು ಎಂದಿಗೂ ಶಾಂತವಾಗಿರುವುದಿಲ್ಲ. ಅವನ ಶಕ್ತಿ ಸದಾ ಅಸ್ಥಿರ, ಅಚಾನಕ್ ಹಾಗೂ ಅಜ್ಞಾತ. ಅವನ ತತ್ವ ವೈಚಿತ್ರ್ಯ, ಅಪರೂಪದ ಮಾರ್ಗದಿಂದ ಸತ್ಯವನ್ನು ಹುಡುಕುವುದು. ರಾಹು ಯಾವಾಗಲೂ ಮಿತಿಗಳನ್ನು ಮೀರಿ ಹೋಗಲು ಪ್ರೇರೇಪಿಸುತ್ತಾನೆ. ಅವನು ಕರ್ಮದ ಕತ್ತಲೆಯ ಬಾಗಿಲು ತೆರೆದು ನಮ್ಮ ಒಳಗಿನ ಬೆಳಕನ್ನು ಅನಾವರಣ ಮಾಡ್ತಾನೆ. ಟ್ಯಾಟೂ ಕೂಡ ಅದರಂತೆ. ನಾವು ನಿತ್ಯ ಬದಲಾವಣೆಯನ್ನು ಬಯಸೋ ಜೀವಿಗಳು. ಆದರೆ ಟ್ಯಾಟೂ ಶಾಶ್ವತ ಗುರುತು. ಅದರಲ್ಲಿ ಒಂದು ವಿರೋಧಾಭಾಸವಿದೆ. ಆ ವಿರೋಧಾಭಾಸವೇ ರಾಹುವಿನ ಶಕ್ತಿ. ಕರ್ಮ ಮತ್ತು ಟ್ಯಾಟೂಗಳ ಸಂಬಂಧ ಏನು ಅಂತ ನೋಡೋದಾದರೆ, ಪ್ರತಿಯೊಂದು ಟ್ಯಾಟೂ ಒಂದು ಕರ್ಮದ ಗುರುತು. ನಮ್ಮ ಜೀವನದಲ್ಲಿ ಯಾವ ಅನುಭವವನ್ನು ನಾವು ಶಾಶ್ವತವಾಗಿ ನೆನಪಿಸಿಕೊಳ್ಬೇಕು ಅಂತ ತೀರ್ಮಾನಿಸುತ್ತೇವೆಯೋ ಅದು ರಾಹು ಪ್ರೇರೇಪಿಸಿದ ಕಾರ್ಯ. ಯಾರಾದರೂ ಶಕ್ತಿ ಅಥವಾ ಭೈರವನ ಟ್ಯಾಟೂ ಮಾಡಿಸ್ಬೋದು. ಅಂದರೆ ಅವರು ತಮ್ಮಲ್ಲಿರುವ ಕತ್ತಲೆಯನ್ನು ಒಪ್ಪಿಕೊಂಡು ಅದನ್ನು ಶಕ್ತಿಯ ರೂಪದಲ್ಲಿ ರೂಪಾಂತರಿಸಲು ಸಿದ್ಧರಾಗಿದ್ದಾರೆ ಅಂತ ಅರ್ಥ. ಅದು ಕರ್ಮದ ಶುದ್ಧೀಕರಣ. ಹಾಗಾದರೆ ಟ್ಯಾಟೂ ಕರ್ಮ ಕಳೆದುಕೊಳ್ಳೋದಕ್ಕೆ ಒಳ್ಳೆಯ ಮಾರ್ಗ. ಪರ್ಸ್ನಲಿ ನನಗೂ ಟ್ಯಾಟೂ ತುಂಬ ಇಷ್ಟ. ನಾನು ಹಾಕಿಸಿದ್ದೆ. ಮತ್ತು ಈ ಟ್ಯಾಟೂ ಬಗ್ಗೆ ಅಟ್ರಾಕ್ಷನ್ ಬರೋದೇ ರಾಹುವಿನ ಪ್ರಭಾವ ಇದ್ದಾಗ. ಆದರೆ ಟ್ರೆಂಡಿಂಗ್ ಅಂತ ಹಾವು, ಕತ್ತಿ, ಡೆವಿಲ್ ಈ ಥರ ಚಿಹ್ನೆ ಮಾಡಿಸಿದ್ರೆ ಅದು ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಭಯವನ್ನು ಹೆಚ್ಚಿಸ್ಬೋದು. ಯಾಕೆಂದರೆ ರಾಹು ಅಜ್ಞಾತವನ್ನು ಆಕರ್ಷಿಸ್ತಾನೆ. ನಮ್ಮ ದೇಶದಲ್ಲಿ ಬಹಳ ಜನರು ದೇವತೆಗಳ ಟ್ಯಾಟೂ ಮಾಡಿಸ್ತಾರೆ. ಶಿವ, ಕಾಳಿ, ದುರ್ಗಾ ಅಥವಾ ಓಂ. ಇದು ಕೇವಲ ನಂಬಿಕೆಯಲ್ಲ, ಅದು ಆತ್ಮದ ಸಮರ್ಪಣೆ. ರಾಹು ಬರ್ತ್ ಚಾರ್ಟಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ತೀವ್ರ ಪರಿಣಾಮ ಕೊಡ್ತಾ ಇದ್ದರೆ, ಕಾಳಿ, ನರಸಿಂಹ, ಭೈರವ, ತ್ರಿಶೂಲ, ಮಂತ್ರ, ಯಂತ್ರ ಈ ಥರ ಟ್ಯಾಟೂಗಳನ್ನು ಮಾಡಿಸಿದ್ರೆ ಅಂಥವರ ರಾಹುವಿನ ಶಕ್ತಿ ಬ್ಯಾಲೆನ್ಸ್ ಆಗುತ್ತೆ. ಹೀಗಾಗಿ ಟ್ಯಾಟೂ ಫ್ಯಾಷನ್ ಅಲ್ಲ, ಪಾಪವೂ ಅಲ್ಲ. ಅದು ಯಾವ ಉದ್ದೇಶದಿಂದ ಮಾಡಿದ್ದೀರಿ ಎನ್ನುವುದು ಮುಖ್ಯ. ರಾಹು ತತ್ವಕ್ಕೆ ಸರಿಯಾದ ರೂಪ ನೀಡಿದರೆ ಕರ್ಮ ಕಳೆಯುವುದು ಸಾಧ್ಯ. ಹಾವು, ಡ್ರ್ಯಾಗನ್ ಅಥವಾ ಅಜ್ಞಾತ ಜೀವಿಗಳು ಇವು ರಾಹು ತತ್ವದ ಆಳವಾದ ರೂಪಗಳು. ಇವು ಕುಂಡಲಿನಿ ಶಕ್ತಿ ಅಥವಾ ಅತೀಂದ್ರಿಯ ಬುದ್ಧಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾವಿನ ಟ್ಯಾಟೂ ಅದು ಆತ್ಮದೊಳಗಿನ ಶಕ್ತಿಯನ್ನು ಎಚ್ಚರಿಸುವ ಒಂದು ಸಂಕೇತವಾಗಿರ್ಬೋದು. ಟ್ಯಾಟೂ ಯಾವ ಭಾಗದಲ್ಲಿ ಮಾಡಿಸಿದರೆ ಅದರ ಅರ್ಥ ಏನು ಅಂತ ನೋಡೋದಾದರೆ, ಬಲ ಕೈಯಲ್ಲಿ ಮಾಡಿಸಿದರೆ ಕ್ರಿಯೆಯ ಶಕ್ತಿ, ರಾಹು ಸೂರ್ಯ ಸಮತೋಲನ. ಎಡಗೈಯಲ್ಲಿ ಮಾಡಿಸಿದರೆ ಭಾವನೆಗೆ ಸಂಬಂಧಪಟ್ಟಿದ್ದು, ಚಂದ್ರ ಹಾಗೂ ರಾಹು ಪ್ರಭಾವ. ಕುತ್ತಿಗೆ ಅಥವಾ ಹೃದಯ ಭಾಗದಲ್ಲಿ ಮಾಡಿಸಿದರೆ ಆಂತರಿಕ ಕರ್ಮದ ಶೋಧನೆ. ಕಾಲು ಅಥವಾ ಪಾದದ ಭಾಗದಲ್ಲಿ ಮಾಡಿಸಿದರೆ ಪೂರ್ವಜನ್ಮದ ಕರ್ಮದ ಗುರುತು. ಇನ್ನು ತಂತ್ರದ ದೃಷ್ಟಿಯಿಂದ ಟ್ಯಾಟೂ ಕೂಡ ತಾಂತ್ರಿಕ ಕ್ರಿಯೆ. ಕತ್ತಲೆ ಬಣ್ಣದ ರಕ್ತದೊಳಗೆ ಚಿಹ್ನೆಯನ್ನು ಬಿಡುವುದು, ಅದು ಒಂದು ಯಜ್ಞವೇ. ಆದ್ದರಿಂದ ದೇಹದ ಶಕ್ತಿ ಮಾರ್ಗಗಳು ರಿಯಾಕ್ಟ್ ಆಗ್ತವೆ. ಪ್ರಾಚೀನ ಭಾರತದಲ್ಲಿ ಕೆಲ ತಾಂತ್ರಿಕರು
ದೇಹದ ಮೇಲೆ ಮಂತ್ರ ಚಿಹ್ನೆಗಳನ್ನು, ದೇವತೆಗಳ ಯಂತ್ರಗಳನ್ನು, ಅದರ ರೂಪಗಳನ್ನು ಬರೀತಾ ಇದ್ದರು. ಇದನ್ನು ತಾಂತ್ರಿಕ ರಕ್ಷಾ ಕವಚ ಅಂತ ಕರೀತಾರೆ. ಇಂದಿನ ಟ್ಯಾಟೂ ಸಂಸ್ಕೃತಿ ಅಂದಿನ ಸಾಂಸ್ಕೃತಿಕ ಪ್ರತಿಫಲನ. ರಾಹು ವಿದೇಶಿ ಸಂಸ್ಕೃತಿಯ ಪ್ರತಿನಿಧಿ. ಟ್ಯಾಟೂ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಭಾರತಕ್ಕೆ ಬಂದರೂ ಅದರ ಮೂಲ ಪ್ರಾಚೀನ ತಾಂತ್ರಿಕ ಕ್ರಿಯೆಗಳಲ್ಲಿ ಇದೆ. ಹಾಗಾಗಿ ಇದು ಒಂದು ಆಧುನಿಕ ಯಜ್ಞ. ನಮ್ಮ ಜೀವನದಲ್ಲಿ ರಾಹು ಯಾವಾಗ ತೀವ್ರವಾಗಿ ಕೆಲಸ ಮಾಡುತ್ತಾನೆಯೋ ಅದು ಪರಿವರ್ತನೆಯ ಕಾಲ. ಟ್ಯಾಟೂ ಹಾಕುವ ಉತ್ಸಾಹವು ರಾಹು ಗ್ರಹದ ಕಾರ್ಯಶೀಲತೆ. ಯಾವಾಗ ನಾವು ನಮ್ಮ ಜೀವನದ ಒಂದು ಅಧ್ಯಾಯ ಮುಗಿಸಿ ಹೊಸ ಪಥಕ್ಕೆ ಕಾಲಿಡುತ್ತೇವೆಯೋ ಟ್ಯಾಟೂ ಕಾರ್ಯರೂಪಕ್ಕೆ ಬರುತ್ತೆ. ಕರ್ಮದ ಕ್ಲೋಸಿಂಗ್ ಸಿಗ್ನೇಚರ್. ಆದರೆ ನಿಜವಾದ ಅರಿವಿನಿಂದ ಮಾಡಿದರೆ ಅದು ಒಂದು ಆಧ್ಯಾತ್ಮಿಕ ಗುರುತು. ನೀವು ಹಾಕಿಸಿದ ಟ್ಯಾಟೂ ನಿಮ್ಮ ಆತ್ಮದ ಪಾಠವಾಗಿರ್ಬೋದು, ಕರ್ಮದ ಗುರುತಾಗಿರ್ಬೋದು, ಅಥವಾ ಆತ್ಮದ ಶಕ್ತಿ ಆಗಿರ್ಬೋದು. ರಾಹು ಒಂದು ಕೆಟ್ಟ ಗ್ರಹ ಅಲ್ಲ, ಭಯ ಬೀಳುವ ಅಗತ್ಯ ಇಲ್ಲ. ಆತ್ಮದ ಬೆಳಕಿನ ಪರೀಕ್ಷೆ, ಸತ್ಯ ಅರಿಯುವ ಹಾದಿಯನ್ನು ರಾಹು ತೋರಿಸ್ತಾನೆ. ನಿಮ್ಮ ಜೀವನದ ಕಥೆಯ ಆರಂಭ ಅಥವಾ ಇನ್ಯಾವುದೋ ಅಧ್ಯಾಯದ ಅಂತ್ಯ ಆಗಿರ್ಬೋದು. ಆ ಟೈಮಲ್ಲಿ ನಿಮಗೆ ಟ್ಯಾಟೂ ಹಾಕ್ಸೋಣ ಅಂತ ಪ್ರೇರೇಪಿಸ್ಬೋದು. ಯಾರಿಗೆಲ್ಲ ಟ್ಯಾಟೂ ಇಷ್ಟ ಆಗುತ್ತೆ, ಯಾರೆಲ್ಲ ಟ್ಯಾಟೂ ಹಾಕ್ಸಿದ್ದೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.